ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ 5 ದಿನಗಳಿಂದ ನಡೆದಂತಹ ಬೆಳವಣಿಗೆಗಳು ಮತ್ತೆ ನಿನ್ನೆ ಬಜೆಟ್ ಅಲ್ಲಾದಂತಹ ವಿಚಾರಗಳ ಬಗ್ಗೆ ತಿಳಿಸಬೇಕಿತ್ತು. ನೇಮಕಾತಿ ಸಂಬಂಧಿಸಿದಂತೆ ಏನೆಲ್ಲ ಕೊಡುಗೆಗಳನ್ನು ಸರ್ಕಾರ ನೀಡಿದೆ ಎಂಬುದನ್ನು ನೋಡೋಣ. ಈ ವರ್ಷ 56,000 ಹುದ್ದೆಗಳನ್ನು ಖಂಡಿತವಾಗಿ ಇನ್ನು ಒಂದು ತಿಂಗಳ ಒಳಗಡೆ ನಾವು ನೇಮಕಾತಿಯನ್ನ ಮಾಡ್ಕೋತೀವಿ ಅಂತ ಸರ್ಕಾರ ಭರವಸೆಯನ್ನ ನೀಡಿದೆ. ಅದು ಗುಡ್ ನ್ಯೂಸ್ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ನೆಕ್ಸ್ಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಗುಡ್ ನ್ಯೂಸ್ ಅಂಡ್ ಬ್ಯಾಡ್ ನ್ಯೂಸ್ ಇದೆ. ಮತ್ತೆ ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಗುಡ್ ನ್ಯೂಸ್ ಅಂಡ್ ಬ್ಯಾಡ್ ನ್ಯೂಸ್ ಇಷ್ಟು ಇದೆ. ಮತ್ತೆ PU ಲೆಕ್ಚರ್ಸ್ ಮತ್ತೆ HSTR ಹುದ್ದೆಗಳಿಗೂ ಸಂಬಂಧಿಸಿದಂತೆ ಗುಡ್ ನ್ಯೂಸ್ ಅಂಡ್ ಬ್ಯಾಡ್ ನ್ಯೂಸ್ ಎರಡೂ ಇದೆ. ಮೊದಲನೇದಾಗಿ ಹೊಸದಾಗಿ ನೇಮಕಾತಿ ಆಗ್ತಕ್ಕಂಥದಕ್ಕೆ ಗೆಜೆಟ್ ಅನ್ನ ಹೊರಡಿಸಲಾಯಿತು. ಕ್ಯಾಬಿನೆಟ್ ಸಭೆಯನ್ನ ಕೂಡ ಮಾಡಲಾಯಿತು. ಕ್ಯಾಬಿನೆಟ್ ಸಭೆಯಲ್ಲಿ ಏನಾಯ್ತು ಅಂದ್ರೆ ಸ್ಪಷ್ಟವಾಗಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಲಿಲ್ಲ. ಕಾಂಗ್ರೆಸ್ನ ACC ಅಧ್ಯಕ್ಷರಾದಂತಹ ಶ್ರೀಯುತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ತೀರ್ಪಿನ ಅನ್ವಯ, ಅಂದ್ರೆ ಅವ್ರಿಗೆ ಏನನ್ನ ಆದೇಶವನ್ನು ನೀಡಿದರೆ ಅದರ ಅನ್ವಯ ಸಭೆಯನ್ನ ಸೇರಲಾಗಿತ್ತು ಕ್ಯಾಬಿನೆಟ್ನಲ್ಲಿ. ಆದರೆ ಅದನ್ನು ಯಾವ ರೀತಿ ಕಾನೂನಿನ ಮೂಲಕ ಬಗೆಹರಿಸಿಕೊಳ್ಬೇಕು ಎಂಬುದು ಗೊಂದಲ ಉಂಟಾಯಿತು. ಅಂತಿಮವಾಗಿ ಒಂದು ಕಾನೂನಿನ ಕಮಿಟಿಯನ್ನ ಮಾಡಿಕೊಂಡು ನಂತರ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಿ ನೇಮಕಾತಿಯನ್ನ ಪ್ರಾರಂಭಗೊಳಿಸುವುದು ಎಂಬುದು ಒಂದು ಬ್ಯಾಡ್ ನ್ಯೂಸ್. ಯಾಕೆ ಅಂದ್ರೆ ಇದೇನಾದ್ರೂ ಒಳ ಮೀಸಲಾತಿ ಇನ್ಕ್ಲೂಡ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಕೋರ್ಟ್ಗೆ ಹೋಗುತ್ತೆ. ಯಾಕೆಂದ್ರೆ 56% ಮಾಡಿರೋದ್ರಿಂದ, ಅಂದ್ರೆ ಮೊದಲೇ 50% ಮಾಡ್ತಾ ಇದೀವಿ ಅಂತ ಹೇಳ್ತೀವಿ, ಮತ್ತೆ 6% ಅನ್ನ ಹೋಲ್ಡ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಅಂದ್ರೆ ಮೊದಲೇ 56%ಗೆ ಏನಾಗಿತ್ತು ಅಂದ್ರೆ ಈ ರೋಸ್ಟರ್ ಅನ್ನ ಕ್ರಿಯೇಟ್ ಮಾಡಲಾಗಿತ್ತು. ಇವ್ರೇನ್ ಮಾಡ್ತಾರೆ, ಈಗ ಮತ್ತೆ ಹಿಂದಕ್ಕೆ ಹೋದಂತಹ ಸಂದರ್ಭಗಳಲ್ಲಿ ಇವ್ರೇನ್ ಮಾಡ್ತಾರೆ, ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ತಾರೆ. ನೋಡಿ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ಮತ್ತೆ ವಾಪಸ್ ಸರ್ಕಾರ ಈ ತರ ಮಾಡ್ತಾ ಇದೆ, ದಯವಿಟ್ಟು ನಮಗೆ ಒಳ ಮೀಸಲಾತಿಯನ್ನ ಇಂಪ್ಲಿಕೇಶನ್ ಮಾಡಿ, ಅದ್ರ ಜೊತೆ ಸೇರಿಸಿ ಇಂಪ್ಲಿಮೆಂಟ್ ಮಾಡಿ ಎಂಬ ಮಾಹಿತಿಯನ್ನ ಹೇಳುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಹೈಕೋರ್ಟ್ನ ತೀರ್ಪಾಗಿದೆ, ಮತ್ತೆ ರಾಜ್ಯಪಾಲರ ಅಂಕಿತ ಆಗಿದ್ದು ಕಾಯ್ದೆ ಆಗಿದೆ. ಹಾಗಾಗಿ ಇದು ಮತ್ತೆ ಕೋರ್ಟ್ಗೆ ಹೋಗುವಂತಹ ವಿಚಾರ. ಇದು ಬ್ಯಾಡ್ ನ್ಯೂಸ್. ಗುಡ್ ನ್ಯೂಸ್ ಏನಂದ್ರೆ ಇವತ್ತು ಅಧಿಕೃತವಾಗಿ ಸರ್ಕಾರದಿಂದ ಅಧಿಸೂಚನೆಯನ್ನು ಹೊರಡಿಸಿದೆ. ನೇಮಕಾತಿಗಳಿಗೆ ಪ್ರಾರಂಭ ಮಾಡೋದಕ್ಕೆ ನಿನ್ನೆ ಆದೇಶವನ್ನು ಹೊರಡಿಸಿತ್ತು. ಇಂದು ಗೆಜೆಟ್ ಅನ್ನ ಹೊರಡಿಸಿದೆ, ರಾಜ್ಯಪತ್ರವನ್ನ ಹೊರಡಿಸಿದೆ. ಇದು ಗುಡ್ ನ್ಯೂಸ್. ನೆಕ್ಸ್ಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೆಕ್ಸ್ಟ್ ಸಂಬಂಧಿಸಿದ ನೋಡೋದಾದ್ರೆ 2,000 ಬೋಧಕ ಹುದ್ದೆಗಳನ್ನ ನಾವು ನೇಮಕ ಮಾಡ್ಕೋತೀವಿ ಅಂತ ಹೇಳಿದೆ. ಅಂದ್ರೆ ಎಲ್ಲ ಯೂನಿವರ್ಸಿಟಿಯಿಂದ ಹಿಡಿದು ಪಾಲಿಟೆಕ್ನಿಕ್, ಡಿಪ್ಲೊಮಾ ಕಾಲೇಜ್ ಎಲ್ಲ ಬೋಧಕ ಹುದ್ದೆಗಳನ್ನ ನಾವು ತುಂಬ್ಕೋತೀವಿ ಅಂತ ಹೇಳಿದೆ. ಇದು ಗುಡ್ ನ್ಯೂಸ್. ಬ್ಯಾಡ್ ನ್ಯೂಸ್ ಏನು ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಲ್ಲಿ ಕೇವಲ 835 ಹುದ್ದೆ ಇದೆ. ಡಿಗ್ರಿ ಕಾಲೇಜಿಗೆ ಸಂಬಂಧಪಟ್ಟಂತೆ ಹುದ್ದೆಗಳು ಸುಮಾರು 3,000 ಚಿಲ್ಲರೆಯಷ್ಟು ಹುದ್ದೆಗಳು ಖಾಲಿ ಇದಾವೆ. ನಮಗೆ ಕೆಲವೊಂದು ಹುದ್ದೆಗಳು ಖಾಲಿ ಹುದ್ದೆಗಳಲ್ಲಿ ಈ ಗ್ರೂಪ್ ಸಿ ಯಲ್ಲಿರ್ತಕ್ಕಂತಹ, ಅಂದ್ರೆ ಗ್ರಾಮೀಣ ಪ್ರದೇಶ, ಗ್ರೂಪ್ ಸಿ ಅಂದ್ರೆ ಗ್ರಾಮೀಣ ಪ್ರದೇಶ, ಸಿಟಿಯಿಂದ 15 ಕಿಲೋಮೀಟರ್ ಆಚೆ ಇರತಕ್ಕಂತಹ ಕಾಲೇಜುಗಳನ್ನ ಗ್ರೂಪ್ ಸಿ ಅಂತ ಕರೀತಾರೆ. ಈ ಗ್ರೂಪ್ ಎ ಅಂದ್ರೆ ಸಿಟಿ ಒಳಗಡೆ ಇರ್ತಕ್ಕಂಥದ್ದು, ಗ್ರೂಪ್ ಬಿ ಅಂದ್ರೆ ಸಿಟಿಯಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಕಾಲೇಜುಗಳನ್ನ ಗ್ರೂಪ್ ಬಿ ಅಂತ ಕರೀತಾರೆ. ಈ ಗ್ರೂಪ್ ಸಿ ಅಂದ್ರೆ 15 ಕಿಲೋಮೀಟರ್, ಅಂದ್ರೆ ನಗರ ಪ್ರದೇಶದಿಂದ ದೂರ ವ್ಯಾಪ್ತಿಯಲ್ಲಿರ್ತಕ್ಕಂತಹ, ಇದರಲ್ಲಿ ಸುಮಾರು 2,000ಕ್ಕಿಂತ ಅಧಿಕ ಲೆಕ್ಚರರ್ಸ್ ಹುದ್ದೆಗಳು ಖಾಲಿ ಇದೆ. ಹಾಗಾಗಿ ಸರ್ಕಾರಕ್ಕೆ ಏನು ಒತ್ತಾಯ ಅಂದ್ರೆ ಇನ್ನೂ ಹೆಚ್ಚಿನ ಹುದ್ದೆಗಳನ್ನ ಕಾಲ್ ಮಾಡಬೇಕಾಗಿತ್ತು. ಇನ್ನು ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ, ಕೆಲವೊಂದು ವಿಷಯಗಳಲ್ಲಿ ಒಂದು ಹುದ್ದೆಗಳನ್ನು ಕೂಡ ತೋರಿಸಿಲ್ಲ, ಒಂದು ಹುದ್ದೆಗಳು ಕೂಡ ಇಲ್ಲ. ಆದ್ರಿಂದ ಕೆಲವೊಂದು ಅಭ್ಯರ್ಥಿಗಳು ನಮ್ಮ ಸಬ್ಜೆಕ್ಟ್ಗೆ ಒಂದು ವಿಷಯ ಇಲ್ಲ ಅನ್ನೋದು ಕೂಡ ಬ್ಯಾಡ್ ನ್ಯೂಸ್. ಗುಡ್ ನ್ಯೂಸ್ ತುಂಬ್ಕೊತೀನಿ ಅಂದ್ರೆ ಒಂದು ವಿಷಯನೂ ಇಲ್ದಿರ್ತಕ್ಕಂಥದ್ದು, ಮತ್ತೆ ಕಡಿಮೆ ಹುದ್ದೆಗಳನ್ನ ಕರಿತಿರ್ತಕ್ಕಂಥದ್ದು. 835 ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಹುದ್ದೆ. ಕನಿಷ್ಠ ಅಂದ್ರೆ 2,000 ಹುದ್ದೆಗಳನ್ನಾದರೂ ಕಾಲ್ ಮಾಡಬೇಕಿತ್ತು. 3,000 ಚಿಲ್ಲರೆ ಪೋಸ್ಟ್ಗಳು ಖಾಲಿ ಇದ್ದಾವೆ, ಅದರಲ್ಲಿ 2,000 ಚಿಲ್ಲರೆ ಪೋಸ್ಟ್ಗಳನ್ನಾದ್ರೂ ಕಾಲ್ ಮಾಡಬೇಕಿತ್ತು. ಯಾಕೆ ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು, ಎಲ್ಲಾ ಹುದ್ದೆಗಳು ನೇರ ನೇಮಕಾತಿ ಹುದ್ದೆಗಳು, ಯಾವ ಪ್ರಮೋಷನ್ ಇಲ್ಲ, ನೇರ ನೇಮಕಾತಿ ಹುದ್ದೆಗಳಾದ್ದರಿಂದ ಕಾಲ್ ಮಾಡಬೇಕಿತ್ತು. ಇದೊಂದು ಬ್ಯಾಡ್ ನ್ಯೂಸ್. ನೆಕ್ಸ್ಟ್, ಟೀಚರ್ಸ್ ಸಂಬಂಧಪಟ್ಟಂತೆ 15,000 ಹುದ್ದೆಗಳನ್ನ ನೇಮಕ ಮಾಡಿಕೊಳ್ಳುತ್ತೇವೆ ಎಂಬುದು ಗುಡ್ ನ್ಯೂಸ್.
ಆದರೆ 15,000 ಹುದ್ದೆಗಳನ್ನ ಒಂದೇ ಬಾರಿ ನೇಮಕ ಮಾಡ್ಕೋತಾ ಇಲ್ಲ ಅನ್ನೋದು ಕೂಡ ಬ್ಯಾಡ್ ನ್ಯೂಸ್. ಮೊದಲ ಹಂತದಲ್ಲಿ 5,227 ಹುದ್ದೆಗಳನ್ನ ನೇಮಕ ಮಾಡ್ಕೋತಾರೆ. ಅದರಲ್ಲಿ ಬಹುತೇಕ ಎಲ್ಲಾ ಹುದ್ದೆಗಳು ಕೂಡ HK ಭಾಗಕ್ಕೆ ಹೋಗ್ತವೆ. ಅದು PST ಹುದ್ದೆಗಳು. 70 ಹುದ್ದೆಗಳು ಮಾತ್ರ ನಾನ್ HK ಭಾಗಕ್ಕಿದೆ. ನೆಕ್ಸ್ಟ್ ಎರಡನೇ ಹಂತದಲ್ಲಿ 10,000 ಹುದ್ದೆಗಳನ್ನ ನೇಮಕ ಮಾಡಿಕೊಳ್ಳಲಾಗುತ್ತೆ. ಅದರಲ್ಲಿ ಬಹುತೇಕ ಎಲ್ಲಾ ಹುದ್ದೆಗಳು GPSTR ಹುದ್ದೆಗಳು. ಇದರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸುಮಾರು 10,000 ಹುದ್ದೆಗಳನ್ನ ನೇಮಕ ಮಾಡ್ಕೋತಾರೆ. ನಾನ್ HK ಭಾಗಕ್ಕೆ ಸುಮಾರು 200-220 ಹುದ್ದೆಗಳನ್ನ ನೇಮಕ ಮಾಡ್ಕೊಳ್ಳಲಾಗುತ್ತೆ. ಇನ್ನು ಮೂರನೇ ಹಂತದಲ್ಲಿ 4,000 ಹುದ್ದೆಗಳನ್ನ ನೇಮಕ ಮಾಡ್ಕೊಳ್ಳಲಾಗುತ್ತೆ. ಈ 4,000 ಹುದ್ದೆಗಳಲ್ಲಿ ಅಂದ್ರೆ ನಾನ್ HK ಭಾಗಕ್ಕೆ. ಅಲ್ಲಿಗೆ ಒಟ್ಟು ಒಂದು 4,000, ಒಂದು 200, 4,200, ಒಂದು 4,500 ಹುದ್ದೆಗಳು ನಾನ್ HKಗೆ, ಸುಮಾರು 10,000, 15,000 ಹುದ್ದೆಗಳು HK ಭಾಗಕ್ಕೆ ಈ ಬಾರಿ ಶಿಕ್ಷಕ ಹುದ್ದೆಗಳು ಕಾಲಾಗ್ತವೆ. ನೆಕ್ಸ್ಟ್ PU ಲೆಕ್ಚರ್ಸ್ ಮತ್ತೆ HSTR ಹೈಸ್ಕೂಲ್ ಟೀಚರ್ಸ್ ಹುದ್ದೆಗಳನ್ನ ತುಂಬಿಕೊಳ್ತೀವಿ ಅಂತ ಕೂಡ ಹೇಳಲಾಗೈತೆ. ಹಾಗೆ ಅತಿಥಿ ಶಿಕ್ಷಕರಿಗೆ 2,000 ರೂಪಾಯಿಗಳನ್ನ ಹೆಚ್ಚಿಗೆ ಮಾಡಲಾಗಿದೆ. ಪ್ರಾಥಮಿಕ ಮತ್ತೆ ಪ್ರೌಢಶಾಲೆ ಎರಡೂ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಅತಿಥಿ ಶಿಕ್ಷಕ ಹುದ್ದೆಗಳಿಗೆ 2,000 ಹೆಚ್ಚಿಗೆಯನ್ನ ಮಾಡಲಾಗೈತೆ ಈ ಒಂದು ಬಜೆಟ್ ಅಲ್ಲಿ. ಇದೊಂದು ಖುಷಿಯ ವಿಚಾರ. ಇಷ್ಟು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ತಿಳಿಸ್ಬೇಕಿತ್ತು. ಇನ್ನು ನೇಮಕಾತಿ ಸಂಬಂಧಿಸಿದಂತೆ ಬ್ಯಾಡ್ ನ್ಯೂಸ್ ಏನು ಅಂದ್ರೆ, ಈ 2,80,000 ಹುದ್ದೆಗಳಲ್ಲಿ ನಾವು ಕನಿಷ್ಠ ಪಕ್ಷ ಈ ವರ್ಷ 1.5 ಲಕ್ಷ ಹುದ್ದೆಗಳನ್ನ ತುಂಬ್ಕೋತಾ ಇದ್ದೀವಿ ಎಂಬ ಮಾತನ್ನ ನಾವೇನಾದ್ರೂ ಈ ಬಜೆಟ್ ಅಲ್ಲಿ ಕೇಳಿದ್ರೆ ಬಹಳ ಖುಷಿ ಪಡ್ಬೋದಿತ್ತು. ಸುಮಾರು 1.5 ಲಕ್ಷಕ್ಕೆ ನಾವು ಇಷ್ಟು ಮೊತ್ತವನ್ನ ಎತ್ತಿಡ್ತಾ ಇದ್ವಿ, ನೆಕ್ಸ್ಟ್ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನ ಪಡ್ಕೊಳ್ತಾ ಇದ್ದೀವಿ ಎಂಬ ಮಾತೇನಾದ್ರು ಕೇಳಿದ್ರೆ ಬಹಳ ಖುಷಿಯನ್ನ ಪಡ್ಬೋದಿತ್ತು. ಈ ವರ್ಷ 1.5 ಲಕ್ಷ, ಮುಂದಿನ ವರ್ಷಕ್ಕೆ 1 ಲಕ್ಷ ಹುದ್ದೆಗಳನ್ನ ಕಾಲ್ ಮಾಡಿದ್ರೆ ಸುಮಾರು 2.5 ಲಕ್ಷ ಹುದ್ದೆಗಳು ನಮಗೆ ಸಿಗುವಂತಹ ವ್ಯವಸ್ಥೆ ಆಗ್ತಾ ಇತ್ತು. ಇನ್ನು ಸರ್ಕಾರಕ್ಕೆ ಕೇಳ್ಕೊಳ್ಳುವಂತಹ ವಿಚಾರ ಏನು ಅಂದ್ರೆ, ಯಾವುದೇ ರೀತಿ ಕಾನೂನು ತೊಡಕುಗಳಾಗದ ರೀತಿಯಲ್ಲಿ ನೋಟಿಫಿಕೇಶನ್ ಅನ್ನ ಹೊರಡಿಸಿ. ಮತ್ತೆ ಕೆಲವೊಂದು ಅಕ್ರಮ ವಿಚಾರಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ. ಓದುವಂತಹ ವಿದ್ಯಾರ್ಥಿಗಳಿಗೆ ನಾವು ಏನನ್ನ ಹೇಳಬೇಕು ಅನ್ನೋದೇ ನಮಗೂ ಕೂಡ ಗೊತ್ತಾಗಲ್ಲ. ಏಕೆಂದ್ರೆ ಓದಿ ಕೆಲಸ ತಗೊಳ್ಳೋ ಬದಲು ಈ ತರ ಅಡ್ಡ ಮಾರ್ಗದಿಂದ ಕೆಲಸ ತಗೊಳ್ಳುವಂತಹ ಪರಿಸ್ಥಿತಿ ಇದ್ದಾಗ ನಾವು ಓದುವಂಥವ್ರಿಗೆ ಏನ್ ಹೇಳೋದು ಅನ್ನೋದು ಬಹಳ ನೋವಿನಂತಹ ಸಂಗತಿ. ದಯವಿಟ್ಟು ಈ ತರದ ವಿಚಾರಗಳಿಗೆ ಏನೋ ಬಲಿತಿರ್ತೀರಿ, ದುಡ್ಡು ಉಳ್ಳವರಿರ್ತೀರಿ, ಈ ತರ ಮಾರ್ಗಗಳನ್ನ ಅನುಸರಿಸಬೇಡಿ. ಇದು ಯಾವತ್ತಿದ್ರೂ ಡೇಂಜರ್. ನಿಮ್ಗೆ ಉದಾಹರಣೆ ಒಂದನ್ನು ಕೊಡ್ತಾ ಇದ್ದೀನಿ. PSI ಸ್ಕ್ಯಾಮ್ ಅಲ್ಲಿ ಆಗುವಂತಹ ಉದಾಹರಣೆ. ಇದರಲ್ಲಿ ಸಿಗಾಕೊಂಡಾಗ ದುಡ್ಡಿಲ್ಲ, ಜಾಬ್ ಇಲ್ಲ, ಮರ್ಯಾದೆ ಇಲ್ಲ, ಮತ್ತೆ ಲೈಫ್ ಟೈಮಿನ ಕೆಲಸ ತಗೊಳಕ್ಕಾಗಲ್ಲ. ಒಂದು ತಪ್ಪಿಗೆ ಹಲವಾರು ಶಿಕ್ಷೆಗಳಾಗಿದೆ. ಒಬ್ಬ ವ್ಯಕ್ತಿಗೆ ಒಂದು ತಪ್ಪು ಮಾಡಿದ್ದಕ್ಕೆ ಹಲವಾರು ಶಿಕ್ಷೆಗಳಾಗಿದೆ. ಹಾಗಾಗಿ ಈ ರೀತಿಯ ಅನ್ಯ ಮಾರ್ಗವನ್ನ ದಯವಿಟ್ಟು ಯಾರು ಕೂಡ ಇದ್ ಮಾಡಬೇಡಿ. ಬಹುತೇಕ ಈ ತರ ಹುದ್ದೆಗಳ ಅಲ್ಲಿ ಅನ್ಯ ಮಾರ್ಗದಲ್ಲಿ ದಾಟಿರ್ತಕ್ಕಂಥವ್ರು ನನ್ ಕೇಳಿದಂತಹ ವಿಚಾರದ ಪ್ರಕಾರ, ನನಗೆ ಬಂದ ಮಾಹಿತಿಯ ಪ್ರಕಾರ ಬಹುತೇಕ ಸರ್ಕಾರಿ ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರು ಈ KS ಇದರಲ್ಲಿ ಮತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಗ್ರೂಪ್ B 27 ಪೋಸ್ಟ್ ಏನಿದೆ ಇದರಲ್ಲಿ ಇದೇ ತರದವ್ರು ಇದ್ದಾರೆ ಅಂತ ಕೇಳ್ಬಂತು. ಬಹುಶಃ ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ನಾವೇ ಈ ತರ ಗವರ್ನಮೆಂಟ್ ಎಂಪ್ಲಾಯ್ ಇದ್ದವರು ಈ ತರ ಕೆಲಸಗಳನ್ನ ಮಾಡ್ಬಿಟ್ರೆ ಸಾಮಾನ್ಯ ಓದ್ಕೊ ಬಂದಂಥವ್ರಿಗೆ ಅನ್ಯಾಯ ಮಾಡ್ದಂಗಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಯಾರು ಕೂಡ ಈ ಅನ್ಯ ಮಾರ್ಗವನ್ನ ದಯವಿಟ್ಟು ಮಾಡಬೇಡಿ. ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಹಾದಿಯಲ್ಲಿ ಸಾಗಿದ್ರೆ ಮಾತ್ರ ಉಳ್ಕೊಳ್ಳುತ್ತೆ. ಈ ಪ್ರಕೃತಿ ಒಳ್ಳೇದು ಏನಿದೆ ಅದನ್ನ ಖಂಡಿತ ಉಳಿಸ್ಕೊಳ್ಳುತ್ತೆ. ಕೆಟ್ಟದ್ದು ಬೇಗ ಪ್ರಚಾರಕ್ಕೆ ಬರ್ಬೋದು, ಬೇಗ ಇದಾಗ್ಬೋದು, ಆದ್ರೆ ಅದು ಶಾಶ್ವತ ಅಲ್ಲ. ಕ್ರಿಸ್ತಪೂರ್ವ 2,500 ವರ್ಷಗಳ ಹಿಂದೆ ವೇದಗಳಲ್ಲಿ ಬರೆದ್ರಕ್ಕಿಂತಲೇ ಹಿಂದೆ ಇತ್ತು ಅಂತ ಅಭಿಪ್ರಾಯ ಐತೆ. ಆದ್ರೆ ಯಾರು ಬರೆದ್ರು ಅಂತ ಗೊತ್ತಿಲ್ಲ. ಸತ್ಯಮೇವ ಜಯತೆ, ಸತ್ಯವೇ ಕೊನೆಗೆ ಜಯಿಸ್ತದೆ. ಹಾಗಾಗಿ ದಯವಿಟ್ಟು ಯೋಚನೆಯನ್ನ ಮಾಡಿ ಈ ವಿಚಾರದಲ್ಲಿ. ಮತ್ತೆ ಇದಕ್ಕೆ ನಾವು ವಿದ್ಯಾರ್ಥಿಗಳು ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದು ಇದ್ರ ಬಗ್ಗೆ ಚಿಂತಿಸಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.